ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಬೆಳಗಾವಿ ಮಹಾನಗರ ಪಾಲಿಕೆ ಮಹಾಪೌರ್ ಹಾಗೂ ಉಪಮಹಾಪೌರ್, ಅದೇ ಪ್ರಕಾರ ಆಡಳಿತ ಪಕ್ಷದ ನಾಯಕಂತ ಎಲ್ಲ ನಮ್ಮ ಕೋರ್ ಕಮಿಟಿ ಒಂದು ಸಭೆಯನ್ನು ತಗೊಂಡು ಎಲ್ಲರ ಸಹಮತದಿಂದ ಎಲ್ಲರೂ ಕೂಡ ಸೇರಿ ಪ್ರೀತಿ ಕಾಮ್ಕರ್ ಇವರನ್ನು ಮಹಾಪೌರವಾಗಿ ಆಯ್ಕೆ ಮಾಡಿದ್ದಾರೆ. ಅದೇ ಪ್ರಕಾರ ಹನುಮಂತ್ ಕೊಂಗಾಲಿ ಇವರನ್ನು ಉಪ ಮಹಾಪೌರ್ ಅಂತ ಆಯ್ಕೆಯಾಗಿದ್ದಾರೆ. ಮತ್ತೆ ಆಡಳಿತ ಪಕ್ಷದ ನಾಯಕರಂತ ಸಂತೋಷ್ ಪೆನ್ನೇಕರ್ ಇವರು ಆಯ್ಕೆಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಮುಖಾಂತರ ನಾನು ಅಭಿನಂದನೆಗಳು ಸಲ್ಲಿಸುತ್ತೇನೆ. ಧನ್ಯವಾದ. ಸರ್, ಎಲ್ಲಾ ಸಮಾಜದವರಿಗೂ ಮಹಾಪೌರ ಸ್ಥಾನ ಬೇಕು ಅನ್ನೋದು, ಅದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮಾಜಕ್ಕೂ ಕೊಡ್ಬೇಕನ್ನುವಂತಹದ್ದು ಇತ್ತು. ಯಾವ ರೀತಿ ನಿಮ್ ಶೆಡ್ಯೂಲ್ ಮಾಡ್ಕೊಂಡಿದ್ರ ಅಥವಾ ಮುಂದಿನ ದಿನಮಾನಗಳಲ್ಲಿ ಕೊಡ್ತೀರಾ ಏನು? ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆಯಲ್ಲಿ ಬಹುಮತ ಬಂದು ಇದು ಇದು 4ನೇ ಮಹಾಪೌರ. ಈಗಾಗಲೇ 3 ಮಹಾಪೌರರು ಆಯ್ಕೆಯಾಗಿದ್ದಾರೆ. ಇದು 4ನೇ ಮಹಾಪೌರ. ಬೆಳಗಾವಿಯಲ್ಲಿರುವಂತಹ ಪ್ರಮುಖ ಸಮಾಜದ ಪ್ರತಿಯೊಂದು ಸಲ ಪ್ರತಿಯೊಬ್ಬರಿಗೆ ಅವಕಾಶ ಇರಬೇಕು ಅನ್ನುವಂಥದ್ದು ಪಕ್ಷದ ಕಾರ್ಯಕ್ರಮ. ಆ ಪ್ರಕಾರ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ಮಾಡಿ ಎಲ್ಲಾ ವಿಚಾರಗಳನ್ನ ಮಾಡಿ ರಾಜ್ಯದಲ್ಲೇ ಮೊದಲನೇ ಸಲ ನನಗೆ ನೇಕಾರ ಸಮಾಜದ ಪ್ರಮುಖರು ಭೇಟಿಯಾಗಿ ಹೇಳಿದ ಪ್ರಕಾರ ಮೊದಲನೇ ಬಾರಿಗೆ ರಾಜ್ಯದಾಗ ನೇಕಾರ ಸಮಾಜದವರಿಗೆ ಮಹಾಪೌರವನ್ನ ಕಲಿಸುವಂತ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂತ ಹೇಳಿ ಸಮಾಜ ಪ್ರಮುಖರು ಹೇಳಿದ್ದಾರೆ. ಅದು ಒಂದು ಭಾಗ. ಎರಡನೇದು ಉಪಮಹಾಪೌರರಾಗಿ ನಮ್ಮ ಹಿಂದಿನ ಆಡಳಿತ ಪಕ್ಷದ ನಾಯಕರು ಕೊಂಗಾಲಿ ಅವರನ್ನ ಮಾಡಿದ್ರು. ಅವರು ಲಿಂಗಾಯತ ಸಮಾಜಕ್ಕೆ ಕೊಟ್ಟಿದ್ರು. ಇನ್ನೂ 1 ವರ್ಷ ಅವಕಾಶ ಅದ, ಮುಂದಿನ ವರ್ಷ. ಅದರಲ್ಲಿ ನಿಶ್ಚಿತವಾಗಿ ನೀವು ಹೇಳಿದ ಪ್ರಶ್ನೆ ಉತ್ತರ ಸಿಗ್ತದೆ. ಸರ್, ಈಗಾಗಲೇ ಹನುಮಂತ ಕೊಂಗಾಲಿ ಅವರು ಗೂಡಾದ ಸದಸ್ಯರಾಗಿದ್ದರು ಮತ್ತು ಆಡಳಿತ ಪಕ್ಷದ ನಾಯಕರಾಗಿದ್ರು ಮತ್ತು ಉಪಮಹಾಪೌರರಿಗೆ ಬಹಳ ಮಂದಿ ಆಕಾಂಕ್ಷಿ ಆಗಿದ್ರು ನಾರ್ತ್ ಸೈಡ್ ಮತ್ತು ಅವರಿಗೆ ಹನುಮಂತ ಕೊಂಗಾಲಿ ಅವರು ಕೊಟ್ಟರು. ನಾವು ಒಟ್ಟಾರೆಯಾಗಿ ಪಕ್ಷದ ನಿರ್ಣಯವನ್ನ ಎಲ್ಲರೂ ಮುಂಜಾನೆ ಇದು ಹೈಕಮಾಂಡ್ ಗತೆ ಬೇರೆ ಪಕ್ಷದಾಗ ಇವತ್ತೆಲ್ಲಾ ನಗರ ಸೇವಕರ ಮುಂಜಾನೆ ಕರೆದು ಯಾರ್ಯಾರ ಒಟ್ಟೆ ಸುಮಾರು 7 ಜನ ಮಹಾಪೌರ ಅದಕ್ಕೆ 6 ಜನ ಉಪ ಮಹಾಪೌರ ಹೆಸರನ್ನ ಕೊಟ್ಟಿದ್ರು. ಅವರೆಲ್ಲರೂ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಕೋರ್ ಸಮಿತಿ ಏನ್ ನಿರ್ಣಯ ಮಾಡ್ತದೆ ನಾವು ಹೋಗ್ತೇವೆ ಅನ್ನುವಂಥದ್ದನ್ನು ಹೇಳಿದ್ರು. ಅವ್ರವ್ರ ಅಭಿಪ್ರಾಯ ತಗೊಂಡು ಸಾಧಕವಾದಾಗ ವಿಚಾರ ಮಾಡಿದ್ರೆ ನಿರ್ಣಯ ತಗೊಂಡು ಸರಿಗೆ ಅವಿರೋಧ ಆಯ್ಕೆ ಆತ ಅಥವಾ ಎಲೆಕ್ಷನ್ ಆಗುತ್ತೆ. ಅದು ಅವರು ವಿರೋಧ ಪಕ್ಷದವರು ತುಂಬಿದ್ರೆ ಚುನಾವಣೆ ಆಗೋದು. ವಿರೋಧ ಪಕ್ಷದವ್ರು ತುಂಬಿ ಅವ್ರಿಗೆ ಬಹುಮತ ಇಲ್ಲ ಆದ್ರೂ ಅವ್ರ ಏನ್ ಮಾಡ್ತಾರೆ ನೋಡ್ಬೇಕು. ಪ್ರತಿ ಸಲನು ಸ್ಪಷ್ಟವಾದಂತ ಬಹುಮತ ನಿಮಗಿದೆ, ಬಿಜೆಪಿಗಿದೆ. ಆದ್ರೂ ಕೂಡ ಎದುರಾಳಿಗಳು ಮತ್ತೆ ನಾಮಪತ್ರ ಚುನಾವಣೆ ಪ್ರಕ್ರಿಯೆಯನ್ನು ಮಾಡ್ತಾರೆ. ತಾವು ಹೇಳಬಹುದಲ್ಲ, ಅವರು ಇಲ್ಲ ಬಹುಮತ ಇಲ್ಲಿರುವಾಗ ಮತ್ತೆ ಯಾಕೆ ಚುನಾವಣೆ? ಬಹುಮತ ಇದ್ದು ಚುನಾವಣೆ ಮಾಡ್ತಾರ ಅಂದ್ರೆ ತಿಳ್ಕೊಬರಲ್ಲ ಅವ್ರ ಮನಸ್ಥಿತಿ ಹೆಂಗೈತೆ ಅಂತ ಹೇಳಿ. ಮತ್ ಮಹಾನಗರ ಪಾಲಿಕೆ ನಡೆಸುವಾಗ ಎಲ್ಲರದ್ದು ಸಹಕಾರ ಬೇಕಂತ ಹೇಳಿದ್ದೀವಿ. ಆ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಆದ್ರೂ ಮತ್ತೆ ತಮ್ಮ ಕ್ಯಾಂಡಿಡೇಟ್ ನಿಲ್ಲಿಸಿ ಚುನಾವಣೆ ಮಾಡುವಂತದ್ದು ಅವ್ರ ಪ್ರಯತ್ನದ. ಹೀಗಾಗಿ ನಾವೇನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳುವಂತದ್ದು ಅವಶ್ಯಕತೆ. ನಾವು ತಿಳ್ಕೊಬೇಕಾಗ್ತದೆ. ನಮ್ಮ 37 ಅದಾವ, ಅವರು 21 ಅದಾವ. ಪ್ಲಸ್ ನಾನು, ಸಾಮಣ್ಣ ತಳವಾರ್ ಅವರು, ಜಗದೀಶ್ ಶೆಟ್ಟರ್ ಅವರು ಸಾಹೇಬ್ರು 3 ಮಂದಿ ಮತ್ ವೋಟರ್ಸ್ ಇದ್ದೀವಿ. ಅಲ್ಲಿ ನಾವು 40 ಆಗ್ತೀವಿ. ಅಲ್ಲಿ ಮತ್ 3 ಜನ, ಅವ್ರು 24 ಆಗ್ತಾರೆ. ಅಲ್ಲಿ 3 ಜನ ವೋಟರ್ಸ್ ಆಗ್ತಾರೆ. 24, 40 ಹೇಳಿ ಜಮೀನ್ ಆಸ್ಮಾನ್ ಫರಕ್ ಅದ. ಆದ್ರೂ ಅವ್ರ ನಿಂದಿರ್ತೇವೆ ಅಂತ ಹೇಳಿ ನಾಮಿನೇಷನ್ ಮಾಡ್ತೇವೆ ಅಂತ ನನಗೆ ಇದನ್ನ ಮಾಹಿತಿ ಮಾಡ್ಲಿ, ಚುನಾವಣೆ ಉತ್ತರ ಸಿಗ್ತದೆ. ಕ್ರಾಸ್ ವೋಟಿಂಗ್ ಹೋಗೋ ಸಾಧ್ಯತೆ ಕ್ರಾಸ್ ವೋಟಿಂಗ್ ಆಗ್ತೈತೆ ಅನ್ಕೊಂಡ್ರು. ಅದು ಹಗಲ ಕನಸ. ಈಗ ಮೇಯರ್ ಕ್ಯಾನ್ಸಲ್ ಮಾಡಿದಾರಲ್ಲ, ಮೇಯರ್ 2 ಸಲ ಕ್ಯಾನ್ಸಲ್ ಆಯ್ತು. ಮೊದಲು ಅವ್ರು ನಾಮಿನೇಷನ್ ಮಾಡೋಕ್ಕಿಂತ ಮೊದಲನೇ ಅವ್ರ ಸದಸ್ಯತ್ವರಂತಂದ್ರು. ಅದು ಹೈಕೋರ್ಟ್ದಿಂದ ಅದಕ್ಕೆ ಸ್ಟೇ ಬಂದು ಅದು ಮಂಗಳಾರತಿ ಮಾಡ್ಕೊಂಡ್ರು ಕಾಂಗ್ರೆಸ್ ಸರ್ಕಾರದವರು. ಅದಾದ ನಂತರ ಅವ್ರು ಆಸ್ತಿ ತೋರಿಸಿಲ್ಲ ಅಂತ ಅದು ಕೇಸ್, ಅದಕ್ಕೂ ಸ್ಟೇ ಸಿಕ್ತು. ಅದು ಒಂದು ಮಂಗಳಾರತಿ ಆಯ್ತು. ಇನ್ನು 2 ಮಂಗಳಾರತಿ ಮಾಡ್ಕೋಬೇಕು ಅನ್ನೋದು ಅವ್ರು ವಿಚಾರ ಮಾಡ್ಬೇಕು. ಈಗ ಇಲ್ಲೇ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದೆ, ಪಾಲಿಕೆಯಲ್ಲಿ ಸರ್ಕಾರ ಕಾಂಗ್ರೆಸ್ ಇದೆ.
ಯಾವ ರೀತಿಯಾಗಿ ಸಮನ್ವಯತೆಯಿಂದ ಕೆಲಸ ಮಾಡ್ತಾ ಇದೆಯಾ, ಕೊಡ್ಬೇಕಾದಂತ ಅನುದಾನವನ್ನು ಕೊಡ್ತಾ ಇದೆಯಾ ಅಥವಾ ಏನಾದ್ರೂ ಅನ್ಯಾಯ ಮಾಡ್ತಾ ಇದೆಯಾ? ಇವತ್ತಿಗೆ ಸರ್ಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗಿಂದ ಬೆಳಗಾವಿ ಮಹಾನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಅನುದಾನ, ವಿಶೇಷ ಅನುದಾನ ಕೊಡುವಂತದ್ದು ಯಡಿಯೂರಪ್ಪನವ್ರ ಸಾಹೇಬರು ಪ್ರಾರಂಭ ಮಾಡಿದ್ರು. ಎಲ್ಲ ಮಹಾನಗರ ಪಾಲಿಕೆ, ಅದು ಬೆಳಗಾವಿ ಮಹಾನಗರ ಪಾಲಿಕೆ. ಅದಾದ ನಂತರ ಸದಾನಂದ ಗೌಡ ಆಗಿರಲಿ, ಜಗದೀಶ್ ಶೆಟ್ಟರ್ ಸಾಹೇಬ್ ಆಗಿರ್ಬೋದು, ನಮ್ಮ ಅಧಿಕಾರ ಇದ್ದಾಗ ಪ್ರತಿಯೊಬ್ಬ ಮುಖ್ಯಮಂತ್ರಿ 100 ಕೊಟ್ಟರು. ಆಮೇಲೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಬಂತು. ಅವ್ರು ಒಂದ್ಸಲ ಅಂದ್ರೆ ನನಗ್ ತಿಳ್ಬಿಟ್ಟು 5 ವರ್ಷ ಒಂದ್ಸಲ ಏನೋ ಅನುದಾನ ಕೊಟ್ಟರು. ಆಮೇಲೆ ಏನ್ ಕೊಟ್ಟಿಲ್ಲ, ನನಗೆ ತಪ್ಪಿದೆ ಸರಿಪಡಿಸ್ಬೋದೆ. ಅದಾದ ನಂತರ ನಮ್ಮ ಸರ್ಕಾರ ಮುಂದೆ ಬಂದ ನಂತರ ಯಡಿಯೂರಪ್ಪನವರು ಅನುದಾನ ಕೊಟ್ಟರು, ಬೊಮ್ಮಾಯಿ ಸಾಹೇಬರು ಅನುದಾನ ಕೊಟ್ಟರು. ಈಗ 2.5 ವರ್ಷ ಆಯ್ತು 100 ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಮೊದಲನೇ ಬಜೆಟ್ ಒಳಗೆ ಹೇಳಿದಾರೆ. ಇದು 3ನೇ ಬಜೆಟ್. ಇನ್ನೊಂದಂಗ 100 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಪ್ರಾರಂಭ ಆಗಿಲ್ಲ. ಮತ್ತೆ ಎಲ್ಲಾ ಕಾಮಗಾರಿಯನ್ನ ಅಲ್ಲಿಂದ ಟೆಂಡರ್ ಮಾಡಿದ್ದಾರೆ. ಅವ್ರು ಯಾರು ಕಾಂಟ್ರಾಕ್ಟರ್ ಬೆಳಗಾವ್ ಬರಾಕತ್ತೆ ಯಾರಲ್ಲ, ಕೆಲಸನ ಪ್ರಾರಂಭ ಆಗಿಲ್ಲ. ಹಿಂಗಾಗಿ ಹೆಂಗ್ ಸಮನ್ವಯ ಐತಿ? ಈಗ ಸಿಟಿ ಟು ಇವತ್ತು 135 ಕೋಟಿ ರೂಪಾಯಿ 75 ಕೋಟಿ ರೂಪಾಯಿ ಆಗಕ್ಕೆ ಕಾರಣ ಯಾರು? ಇದು ರಾಜ್ಯ ಸರ್ಕಾರ. ಯಾಕಂದ್ರೆ ತನ್ನ ಪಾಲಿನ ಅನುದಾನ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತು ಮಹಾನಗರ ಪಾಲಿಕೆ ಬರುವಂತ ಎಲ್ಲಾ ಗ್ರಾಂಟ್ಗಳು ಕಡಿಮೆ ಬರತ್ತವ. ಕಾರಣ ಏನು? ರಾಜ್ಯ ಸರ್ಕಾರ ಕಡೆ ಹಣ ಇಲ್ಲ. ಹೀಗಾಗಿ ಮಹಾನಗರ ಪಾಲಿಕೆಗೆ ಅಭಿವೃದ್ಧಿಗೆ ಹಿನ್ನಡೆ ಆಗಕ್ಕೆ ಕಾರಣ ಅಂತಂದ್ರೆ ಇವ್ರ ಪಾಲಿನ ಹಣ ಕೊಡುವಂತದ್ದು ಕೊಡ್ತಾ ಇಲ್ಲ. ನಾವು ಮಹಾನಗರ ಪಾಲಿಕೆಯಿಂದ ಎಕ್ಸ್ಟ್ರಾ ಏನೂ ಕೇಳಿಲ್ಲ. ಅವರು ಕೊಡೋ ಮ್ಯಾಚಿಂಗ್ ಗ್ರಾಂಟ್ಗಳನ್ನ ಇವತ್ತಿಗೆ ತನಕ ಬರ್ತಾರೆ. ಸರಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಫಸ್ಟ್ ಟೈಮ್ ನೀವು ಮಹಾಪೌರ ಉಪಮಹಾಪೌರ ನೋಡ್ಕೊಂಡಿದ್ದೀವಿ. ನಿಮಗೂ ಗೊತ್ತಿರ್ಬೋದು, ನೆನಪಿರ್ಬೋದು. ಆ 100 ಕೋಟಿ ರೂಪಾಯಿ ಕೊಡುವಂತ ಸಂಪ್ರದಾಯ ಅವತ್ತಿಂದ ಸ್ಟಾರ್ಟ್ ಆಗಿತ್ತು. ಯಡಿಯೂರಪ್ಪನವ್ರು ಏನ್ ಯಾವಾಗ ತಗೊಂಡು ಹೋಗಿದ್ರಿ ಅವಾಗನೇ ಘೋಷಣೆ ಮಾಡಿ ಆಮೇಲೆ ಪ್ರತಿ ವರ್ಷ ಕೊಡ್ತಾ ಬಂದಿತ್ತು. ಈಗ್ಯಾಕೆ ನೀವು ಇಲ್ಲಿಂದ ಮಹಾಪೌರರು ಉಪಮಹಾಪೌರರು ಪಾಲಿಕೆ ನಿಯೋಗವನ್ನ ಕೇಂದ್ರ ಸರ್ಕಾರಕ್ಕೆ ಕಡೆ ತಗೊಂಡು ಹೋಗಿ ಇನ್ನು ನೀನೇನ್ ಮೊನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರಲ್ಲ ITBT 800 ಎಕರೆ, ಆ ವಿಚಾರವನ್ನು ಯಾಕೆ ಕೇಂದ್ರ ಸರ್ಕಾರ ಗಮನ ಸೆಳೆಬಾರ್ದು? ಮಹಾನಗರ ಪಾಲಿಕೆ ಗ್ರಾಂಟ್ ಬರೋದು ಕೇಂದ್ರ ಸರ್ಕಾರಕ್ಕೆ ಏನ್ ಸಂಬಂಧ ಇಲ್ಲ. ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು, ರಾಜ್ಯ ಸರ್ಕಾರ ನಾವು ಬೇಕಾದ್ರೆ ನೀವು ಹೇಳಿದಂಗೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಾಗ ಎಲ್ಲರೂ ಬೇಕಾದ್ರೆ ಹೋಗಿ ಬರ್ತೀವಿ. ಮುಖ್ಯಮಂತ್ರಿ ಟೈಮ್ ಕೊಟ್ಟರೆ. ಎರಡನೇದು ITBT ಏನದ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿ ಮಾಡುವಂತ ಒಂದು ನಾವು ಜಾಗ ಹೇಳಿದೀವಿ. ಅದು ಕೇಂದ್ರ ಸರ್ಕಾರ ಆಗ್ತಿರೋದು. ಅದು ಈಗಾಗಲೇ ನಾನು, ಕನ್ನಡಿ ಅವರು, ಜಗದೀಶ್ ಶೆಟ್ಟರ್ ಸಾಹೇಬರು ಪ್ರಯತ್ನ ಮಾಡ್ತಾ ಇದ್ದೀವಿ ಅದನ್ನ ಜಾಗ. ಆದ್ರೆ ಇನ್ನ ರಗಡ್ ಜಾಗ ಅದಲ್ಲ ಬೆಳಗಾವಿನಾಗ, ಮಾಡ್ಬೇಕಲ್ಲ. ಆದ್ರೆ ಖರ್ಗೆ ಸಾಹೇಬರು ನಿನ್ನ ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ. ಅದು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಉತ್ತರ ಫ್ಲೋರ್ ಬ್ಯಾಗ್ ಕೊಟ್ರ ಆಗೋದಿಲ್ಲ, ಅದು ಇಂಪ್ಲಿಮೆಂಟ್ ಆಗ್ಬೇಕು. ಮಾಡ್ತಾರ ಅನ್ನೋದು ವಿಶ್ವಾಸ ನೋಡೋಣ ಏನ್ ಮಾಡ್ತಾರ. सर 3 वर्षाचा कार्यकाळ पूर्ण झाला. तुम्ही समाधानी आहात का? तुम्ही पहिल्या वर्षी जे सांगितलं होतं त्याप्रमाणे कामकाज महापालिकेचं चाललंय का? महानगरपालिकेमध्ये भारतीय जनता पार्टीचे नगरसेवक ज्या पद्धतीनं आमची अपेक्षा होती त्याच्यापेक्षा 100% पेक्षा जास्ती कामं केली आहेत. खरं राज्य सरकारकडून जे सहयोग पाहिजे होते, ಅವ್ರು ಮರಾಠಿ ಕೇಳಿದ್ರೆ ಮರಾಠಿ ಹೇಳ್ತೀವಿ, ಕನ್ನಡ ಕೇಳಿದ್ರೆ ಕನ್ನಡ ಹೇಳ್ತೀವಿ, ಯಾರೋ ಹಿಂದಿ ಕೇಳಿದ್ರೆ ಹಿಂದಿ ಹೇಳ್ತೀವಿ. महानगर पालिकेने आम्हाला सहयोग दिले नाहीत. पैसे जेवढं ग्रँट द्यायला पाहिजे होतं तेवढं दिले नाहीत. त्यामुळं जेवढं विकास अपेक्षित होतं महानगरपालिकेच्याकडनं, का म्हणजे प्रत्येक वर्षी आमचं सरकार असताना 100 कोटी प्रत्येक वर्षी आलेलं आहे. 5 वर्षात 500 कोटी धरा, 300 कोटी धरा. आता 300 कोटी पाहिजे होते, आता अजून 100 कोटी आले नाही. त्यामुळे राज्य सरकारच्या धोरणामुळे बेळगावकरांचा जो अपेक्षा आहे ते राज्य सरकारकडनं पूर्ण झालं नाही, महानगरपालिकेकडनं नाही. महानगरपालिका पूर्ण प्रमाणात जनतेच्या बरोबर आहे. टॅक्स आम्ही वाढवत नव्हतो. राज्य सरकारने नोटीस दिलं तुम्ही टॅक्स वाढवला नाही तर तुम्हाला बरखास्त करतो म्हणून. त्यानंतर टॅक्स त्यांनी वाढलेले आहेत. आता 24 तास पाणी असेल, बाकी तरी केंद्र सरकारच्या माध्यमातून जेवढे आमची कामं आहेत ते सुरेख चालू आहेत. खरं जिथे कमतरता असेल तुमच्याकडनं पण अपेक्षा करतो. आमचे कुठं कमी असेल तर तुम्ही सांगावं, आम्ही ते अजून 2 वर्ष आहेत. कारण भारतीय जनता पार्टीचे नगरसेवक पहिल्यांदा बेळगावकर म्हणत आहेत की नगरसेवक कसा असावा हे दाखवलेले पुत्र असतील तर भारतीय जनता काय दररोज वार्डमध्ये संपर्क करणं, संवाद करणं, त्यांची समस्या मांडणं हे सातत्यानं चालू आहे. आणि जनते याबद्दल आणि काही समस्या असतील ते राज्य सरकारकडनं सहकार मिळालं ते पण आम्ही निवारण करू. LNT ದವ್ರದ್ದು ಯಾವಾಗ ಮುಗಿತು ಸರ್ ಇದು ಕೆಲಸ?
ನೀವು ರೋಡ್ ಮಾಡ್ಕೊಂತ ಹೊಂಟೇರಿ, ಅವ್ರ ಹಡ್ಕೊಂತ ಹೊಂಟಾರ. ನಿನ್ನಿಲ್ ಮೊನ್ನೆ ನೀವು ಯಾವಾಗಿನ ಮಟ್ಟ ಮುಗಿದ್ ಸರ್ ಇದು 2 ದಿವಸ ಅಲ್ಲ, ನಿನ್ನಿಲ್ ಮೊನ್ನೆ ನೀವು ನಾನು ವಿಧಾನಸಭೆ ಒಳಗೆ ಗಮನಿಸುವ ಸೂಚನೆ ಮುಖಾಂತರ ರಾಜ್ಯ ಸರ್ಕಾರದ ಗಮನಕ್ಕೆ ತಗೊಂಡ್ಬಂದಿ. ಏನಂತ, ನಾವು ಅವ್ರಿಗೆ ಏನ್ ಕೊಟ್ಟಿದ್ದ ಟೈಮ್ಗಿಂತ ಲೇಟ್ ಆಗಿ ಅವ್ರು ಮಾಡ್ತಾ ಇದಾರೆ. 1 ವರ್ಷ 2025 ನಮ್ದು ಆಗ್ಬೇಕಾಗಿತ್ತು, ಆಗ್ಲಿಲ್ಲ. 26 ಡಿಸೆಂಬರ್ ತನಕ ಟೈಮ್ ಕೊಟ್ಟಿದ್ದಾರೆ. ಅದಕ್ಕೆ ದಂಡ ಹಾಕಿರ ಅಂತ ಹೇಳಿದ್ರು, ದಂಡ ಹಾಕಿದಾರೆ. ಅದ್ರ ಬರೀ ದಂಡ ಹಾಕಿರ ನಡೆದಿಲ್ಲ, ಅದಕ್ಕೆ ಬರೀ ಕಂಪನಿ ದಂಡ ಹಾಕತಾರೆ. ಅಧಿಕಾರಿಗಳು ಯಾರು ಇಂಪ್ಲಿಮೆಂಟ್ ಮಾಡ್ಬೇಕು ಅವ್ರ ಮೇಲೆ ಆಕ್ಷನ್ ಆಗ್ತಾರೆ, ಅವ್ರ ಮೇಲೆ ಆಕ್ಷನ್ ಮಾಡಿದ್ವಿ. ರಿಸ್ಟೋರೇಷನ್ ಎಲ್ಲಿಯೂ ಸರಿಯಾಗಿ ಮಾಡ್ತಾ ಇಲ್ಲ. ನಾನು ಹೇಳಿ ನೀವು ನನ್ನ ಭಾಷೆ ಕೇಳ್ಬೋದು. ನೀವು ಇರಾನ್ ಮತ್ತೆ ಯುಕ್ರೇನ್ ಆಗಿದ್ದಾವೆ ಬೆಳಗಾವ್ ರೋಡ್ಗಳು ಅಂತ ಹೇಳಿದ್ರು. ಆ ಪರಿಸ್ಥಿತಿ 30 ಕೋಟಿ 50 ಕೋಟಿ ದಂಡ ಗಟ್ಟೆ 30 ಕೋಟಿ ಬರ್ಲಿರ್ತೀನಿ ಆಲ್ರೆಡಿ. ಅದು 20 ಕೋಟಿ ಬರಲ್ಲ ಬೈ. ಅದನ್ನು ತುಂಬಾ ಕೇಳ್ತೇವೆ ನಾವು, ಅದನ್ನು ಒತ್ತಾಯ ಮಾಡ್ತೀವಿ. ಆದ್ರೆ ನಾವು ನಿನ್ನೆ ನನ್ನ ಪ್ರಶ್ನೆಯಿಂದ ಯುಡಿ ಮಿನಿಸ್ಟರ್ ಗಂಭೀರವಾಗಿ ತಗೊಂಡು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ 1 ವಾರ ಒಳಗೆ 15 ದಿವಸ ಒಳಗೆ ಅದಕ್ಕೆ ಅಧಿವೇಶನ ಮುಗಿದ ನಂತರ ಮೀಟಿಂಗ್ ಮಾಡಿ ಈ ಕೆಲಸಕ್ಕೆ ಗತಿ ಕೊಡುವಂತದ್ದು, ಅದ್ರ ಜೊತೆಗೆ ರಿಸ್ಟೋರೇಷನ್ ಬಗ್ಗೆ ವಿಶೇಷ ಗಮನ ಕೊಡುವಂತದ್ದು ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದೆ. ಸರಿ, ಪಾಲಿಕೆ ಆದಾಯ ಸಂಗ್ರಹ ಡಿಮ್ಯಾಂಡ್ ಬಹಳ ಇರ್ತದೆ ಸರ್, ಅದ್ರ ಪ್ರಕಾರ ಸಕ್ಕ ಆಗುದಿಲ್ಲ. ಮುಂದಿನ ನಿರ್ಮಾಣದಲ್ಲಿ ಏನಾದ್ರು ನಗರಸಭೆಯವರು ಒತ್ತಾಯ ಮಾಡಿ ಸರ್ ಏನಾದ್ರು ಆದಾಯ ಸಂಗ್ರಹ ದ್ವಿಗುಣ ಮಾಡ್ತೀವಿ. ಅಲ್ಲ, ದ್ವಿಗುಣಗೊಳಿಸೋದಲ್ಲ, ಯಾರು ಪಾಲಿಕೆಗೆ ಆದಾಯ ಕೊಡ್ಬೇಕು ಅದನ್ನ ಯಾರು ನಮ್ಮ ಟ್ಯಾಕ್ಸ್ ತುಂಬಬೇಕು, ಅದನ್ನ ವಸೂಲಿ ಕಟ್ಟುನಿಟ್ಟಾಗಿ ಮಾಡುವಂತದ್ದು ಅಧಿಕಾರಿಗಳು ಮಾಡಬೇಕು. ನಗರ ಸೇವಕರು ಮಹಾಪೌರ ಅದ್ರ ಬಗ್ಗೆ ಪ್ರತಿಯೊಂದು ಮೀಟಿಂಗ್ನಾಗ ಕೌನ್ಸಿಲ್ ಮೀಟಿಂಗ್ನಾಗ ಹೇಳ್ತಾರೆ. ಮನೆಗೆ ಹೋಗಿ ಕನ್ವಿನ್ಸ್ ಮಾಡಿ ರೊಕ್ಕ ತರುವಂತದ್ದು, ಕರವನ್ನ ವಸೂಲ್ ಮಾಡುವಂತ ಕೆಲಸ ಪಾಲಿಕೆ ಸಿಬ್ಬಂದಿಗಳು ಮಾಡಬೇಕು. ಅದು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಈಗ ನೀವು ನೋಡಿರ್ಬೋದು, ತಾಳಿಕೋಟೆಯಿಂದ ಮಹಾನಗರ ಪಾಲಿಕೆಗೆ ಎಷ್ಟು ನುಕ್ಸಾನ್ ಆಗಿದ್ದದ. ಕೊಗೋಲಿ ಅವ್ರು ಅದಾರ, ಎಷ್ಟಾಗಿದ್ದಾನೆ 7 ಕೋಟಿ. ಅವ್ರನ್ನ ತೆಗೆದು ಬೇರೆದವ್ರು ಹಾಕದನ್ನು ರಾಜ್ಯ ಸರ್ಕಾರ ಅವ್ರನ್ನ ಇಟ್ಟು, ಅಂದ್ರೆ ಯಾರ ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡ್ತಾರ, ಯಾರು ಮಹಾನಗರ ಪಾಲಿಕೆ ವಸೂಲಿ ಕಮ್ಮಿ ಮಾಡ್ತಾರ, ಯಾರು ನಮ್ಮ ಪಾರ್ಕಿಂಗ್ ವ್ಯವಸ್ಥೆಯನ್ನ ಟೆಟರ್ ತೆಗೆದು ಹಂಗೆ ಇಟ್ಕೊಂಡು ಅಡ್ಜಸ್ಟ್ಮೆಂಟ್ ಮಾಡುವಂತ ಮಾಡ್ತಾರ, ಅಂತಾರು ತೆಗೆದು ಮಹಾನಗರ ಪಾಲಿಕೆ ಅದೇ ಹೆಚ್ಚು ಮಾಡ್ರಿ ಅಂತ ಹೇಳಿ ಮಹಾಪೌರವರು ನಗರ ಸೇವಕರು ಎಲ್ಲಾರು ಒತ್ತಾಯ ಮಾಡಿದ್ರು. ಇವರು ಅದನ್ನ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ. ಹೆಂಗ್ ಮಹಾನಗರ ಪಾಲಿಕೆ ಅದೇ ಹೆಚ್ಚಾಗಬೇಕು? ರಾಜ್ಯ ಸರ್ಕಾರ ಅಧಿಕಾರಿಗಳ ಕಂಟ್ರೋಲ್ ಯಾರ್ದಿರೋದು? ರಾಜ್ಯ ಸರ್ಕಾರ. ನಾವು ಮಹಾನಗರ ಪಾಲಿಕೆ ನಿರ್ಣಯ ಮಾಡಬಹುದು. ನೀವು ಪ್ರೈವೇಟ್ ಕಂಪ್ಲೇಂಟ್ ಮಾಡ್ಬೋದಲ್ಲ ಸರ್, ಮಹಾಪೌರ ಕಡೆಯಿಂದ ಇಂತ ಕೋಟಿಗಟ್ಟೆಯಿಂದ ನಾವು ಅಧಿಕಾರಿ ವಿರುದ್ಧ ಎಲ್ಲಾ ಪುರಾವೆಗಳನ್ನ ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷ ಸಮಿತಿ ನೇಮಿಸಿ ಪರಾಮರ್ಶೆ ಮಾಡಿ ಪರಾಮರ್ಶೆ ಮಾಡಿ ಅವ್ರ ಮ್ಯಾಗ ತಪ್ಪಿದ್ರೆ ಕ್ರಮ ಕೈಗೊಳ್ರಿ. ನೀವು ನಮ್ಮದು ಆರೋಪ ನೀವು ಸತ್ಯ ನಿಶ್ಚಯ ನೋಡ್ರಿ. ಇಲ್ಲಿ ಯುಡಿ ಕಾರ್ಯದರ್ಶಿ ಬಂದಾಗ ಎಲ್ಲಾ ನಗರ ಸೇವಕರು ಹೋಗಿ ಕೊಟ್ಟು ಬರ್ತಾರೆ, ಆದ್ರೂ ಕ್ರಮ ಇಲ್ಲ. ಇದರ ಅರ್ಥ ಏನಾಯ್ತು? ಅದಕ್ಕೆ ಅವ್ರು ಶಾಮೀಲ್ ಆಗಿದ್ದಾರೆ, ಇವ್ರು ಶಾಮೀಲ್ ಆಗಿದ್ದಾರೆ. ಮತ್ತೆ ಈಗ ವೇಗ ಎಲಿಮೆಂಟ್ ಅವರು ಕೋಟಿಗಟ್ಟಲೆ ವಂಚನೆ ಮಾಡ್ಯಾರ ಅಂತ ಗೊತ್ತಾಗಿತ್ತು. ಅವರು ಕಡಿಮೆ ಜಾಗ ತೋರಿಸಿ ಹೆಚ್ಚು ಜಾಗ ಇದ್ರು ಕೂಡ ಕಡಿಮೆ, ಈಗೇನ್ ಅದನ್ನ ಬರೋಬ್ಬರಿ ಜಾಗ ಮಾಪ್ ಮಾಡಾಕ್ತಾರ ಮತ್ತೆ ಮಧ್ಯಾಹ್ನ ನಡೆಯುತ್ತಾರೆ. ಅದ್ರ ಮ್ಯಾಗ ಹಿಂದಿನ ಮಹಾಪೌರ ನಗರ ಸೇವಕರು ಕ್ರಮಕ್ಕೆ ಶಿಫಾರಸು ಮಾಡಿದ್ರು ಅನ್ನೋದು ನನಗೆ ಮಾಹಿತಿ ಇದೆ. ಈಗ ಏನಾಗಿದ್ದದ ವಸ್ತುಸ್ಥಿತಿ ನನಗೆ ಗೊತ್ತಿಲ್ಲ. ಅದನ್ನ ನಿಶ್ಚಿತವಾಗಿ ಎಷ್ಟು ಪಾಲಿಕೆಗೆ ಆದಾಯ ಬರಬೇಕು ಅದನ್ನ ಕಟ್ಟುನಿಟ್ಟು ವಸೂಲಿ ಮಾಡ್ಬೇಕಂತೇಳಿ ಆದೇಶ ಮಾತ್ರ ಮಾಡಿದ್ದಾನೆ ಮಾಹಿತಿ. ಕೇವಲ ಆಸ್ತಿ ತೆರಿಗೆ ಅಲ್ಲ ಸರ್, ಎಲ್ಲಾ ಸೆಕ್ಷನ್ 4.5 ಕೋಟಿ ರೂಪಾಯಿ ವರ್ಷಕ್ಕೆ ಸರ್, ಕರೆಕ್ಟ್ ಆಗೋದು 1 ಕೋಟಿ ರೂಪಾಯಿ. ಈಗ ಎಲ್ಲಾ ಸೆಕ್ಷನ್ ಅಧಿಕಾರಿಗಳು ಇದ್ರಾಗ ಇದು ಮಾಡ್ತಾರೆ. ಅಲ್ಲ, ಈಗ ನೋಡ್ರಿ, ಈಗ ಮಹಾಪೌರ ಅವರು ಮತ್ತು ನಗರ ಸೇವಕರು ತಮ್ಮ ಕರ್ತವ್ಯದಲ್ಲಿ ಲೋಪ ಅಥವಾ ಕರ್ತವ್ಯದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ನಾವು ಅದನ್ನ ಜವಾಬ್ದಾರಿ ತಗೋಬಹುದು. ನಮ್ಮವ್ರು 100ಕ್ಕೆ 100 ಮಹಾನಗರ ಪಾಲಿಕೆ ಸ್ಟ್ಯಾಂಡಿಂಗ್ ಕಮಿಟಿ ಒಳಗೆ ಇರ್ಬೋದು ಅಥವಾ ಕೌನ್ಸಿಲ್ ಮೀಟಿಂಗ್ಗಳು ಇರ್ಬೋದು, ಟ್ಯಾಕ್ಸೇಷನ್ ಬಗ್ಗೆ ಇರ್ಬೋದು, ಈ ಲೈಸೆನ್ಸ್ ಬಗ್ಗೆ ಎಲ್ಲ ಹೇಳೋನು ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ? ಅಧಿಕಾರಿಗಳು ಮಾಡ್ತಾ ಇಲ್ಲ. ಎಂತವ್ರನ್ನ ಚೇಂಜ್ ಮಾಡ್ರಿ. ಈಗ ನಿಮಗೆ ಒಂದು ಉದಾಹರಣೆ ಹೇಳ್ತಾನು. ರಾಜ್ಯ ಸರ್ಕಾರನ ಒಂದ್ ಪತ್ರ ಬರೋದ ಇವ್ರ ಲಾ ಅಧಿಕಾರಿಗಳು ಸರಿ ಇಲ್ಲ, ಅವ್ರನ್ನ ಚೇಂಜ್ ಮಾಡ್ರಿ ಅಂತ ಹೇಳಿ. ಯಾವಾಗ 25ನೇದು ತಿಂಗಳಾಗಿ ಬರ್ತಿದ್ದ. ಕೌನ್ಸಿಲ್ನಾಗೂ 2-3 ಸಲ ಪ್ರಸ್ತಾವನೆ ಅವ್ರನ್ನ ಬದಲಿ ಮಾಡ್ರ, ಆದ್ರೂ ಅವ್ರು ಇಟ್ಕೊಂಡ್ ಬಂದಿದ್ದ. ಇದರಿಂದ ನಮ್ಮ ಆಸ್ತಿಗಳು ಪರರ ಪಾಲಾಗಂತ ಈ ಲೆಟರ್ ಬಂದ್ರು ಚೇಂಜ್ ಆಗ್ತಾ ಇಲ್ಲ. ಅಂದ್ರೆ ನೀವೇ ತಿಳ್ಕೊಂಡ್ಬಿಡ್ರಿ. ಬೇರೆ ಉದಾಹರಣೆ ಬೇಡ. ಒಬ್ಬ ಈ ಸಜ್ಜನ ಯುಟಿ ಖಾದರ್ ಅಂತ ಸಜ್ಜನ ವ್ಯಕ್ತಿ ಇಡೀ ದೇಶ ಇಡೀ ಜಗತ್ತಾಗ ಮತ್ತೆ ಸಲ ಸ್ಪೀಕರ್ ಸಭಾತ್ಯಾಗ ಮಾಡಿ ಹೋಗ್ತಾರಂದ್ರೆ ಅಲ್ಲಿತ್ತು ಎಲ್ಲಿತ್ತು ಅನ್ನೋದು ನೀವು ವಿಚಾರ ಮಾಡಿ. ಎಲ್ಲಿತ್ತು ಅಲ್ಲಿತ್ತ ನಾವ್ ಹೇಳೋದು ಬೇಡ, ಅವ್ರೇ ಹೇಳತ್ತಾರ ಅಲ್ಲಿತ್ತು ಎಲ್ಲಿತ್ತು ಅಂತ ಹೇಳಿ.
ಮತ್ತೆ ಇದಕ್ಕಿಂತ ಬೇರೆ ಉದಾಹರಣೆ ಕೊಡೋದು ಅವಶ್ಯಕತೆ ಐತನು? ಇಡೀ ದೇಶದ ಇತಿಹಾಸನಾಗ ಅಲ್ಲ ಜಗತ್ತಿನ ಇತಿಹಾಸನಾಗ ಮೊದಲೇ ಸಲ ಸ್ಪೀಕರ್ ಸಭಾತ್ಯಾಗ ಮಾಡೋದು ಯಾರು? ವಿರೋಧ ಪಕ್ಷದವ್ರು ಮಾಡ್ಬೇಕು. ಆಡಳಿತ ಪಕ್ಷದವ್ರು ಮಾಡಿದ ಉದಾಹರಣೆಗಳು ಇರ್ತಂಗ ಅದು ಸ್ಪೀಕರ್ ಸಭಾತ್ಯಾಗ ಮಾಡ್ತಾರ. ಈ ಸರ್ಕಾರ ಯಾವ ಪಟ್ಟಿ ಮಾಡ್ತೈತೆ ಅಂತ ವಿಚಾರ. ಅದ್ರ ಬಗ್ಗೆ ಸಾಹೇಬ್ರ ಅಂತ ನಿಮಿಷ ಹೇಳ್ತಾರೆ. ಏನನ್ನ ಅದನ್ನ ಒಂದು ಶ್ರುತಿ ಕಾದಿರ್ ಅವರು ತೆಗೆದುಕೊಂಡಂತ ನಿರ್ಧಾರ ಅವರ ಸತ್ಯನಿಷ್ಠೆ ಮತ್ತು ಸಂವಿಧಾನಾತ್ಮಕವಾಗಿರುವಂತಹ ಜವಾಬ್ದಾರಿಯನ್ನ ನಿರ್ವಹಿಸಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನ ಸಲ್ಲಿಸಬೇಕು. ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ಅಫಿಲಿಯೇಷನ್, ಈ ಸ್ಟುಡ್ ಬೈ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಮತ್ತೆ ಅದಕ್ಕೆ ತ್ಯಾಗ ಮಾಡಿ ದ ರೂಲಿಂಗ್ ಪಾರ್ಟಿ ಇಸ್ ನಾಟ್ ಬಿಹೇವಿಂಗ್ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್, ಅದಕ್ಕೆ ವ್ಯತಿರಿಕ್ತವಾಗಿ ನಡ್ಕೊಳ್ತಾ ಇರೋದ್ರಿಂದ ಪೀಠ ತ್ಯಾಗ ಮಾಡಿರುವಂತದ್ದು. ಇಟ್ ಶೋಸ್ ದ ಇರೆಸ್ಪಾನ್ಸಿಬಿಲಿಟಿ ಅಂಡ್ ದೇರ್ ನೆಗ್ಲಿಜೆನ್ಸ್ ಟುವರ್ಡ್ ದ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಗೌರ್ಮೆಂಟ್ ದವರು ಮಾಡ್ತಾ ಇರುವಂತದ್ದು ಜಗಜ್ಜಾರವಾಗಿದೆ. ಆದ್ರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಆದ್ರಿಂದ UT ಖಾದರ್ ಅಂತವರು ಈ ರೀತಿಯಾಗಿ ವರ್ತನೆ ಮಾಡಿರುವಂತದ್ದು ಎಲ್ಲರ ಮನಸ್ಸನ್ನ ಗೆದ್ದಿದೆ. ಮತ್ತೆ ಅವರು ಸಂವಿಧಾನಾತ್ಮಕವಾಗಿರುವಂತಹ ಹುದ್ದೆಯಲ್ಲಿರೋದ್ರಿಂದ ಅವ್ರಿಗೆ ಒಂದು ಬಹಳ ಒಳ್ಳೆಯ ಬೆಳವಣಿಗೆ. ಥ್ಯಾಂಕ್ ಯು. ಸರಿ, ಇನ್ನೊಂದು ಲಾಸ್ಟ್ ಈ 2026 ನಿಮ್ದ ಅಧಿಕಾರಿ ಇದೆ ಪಾಲಿಕೆಯಲ್ಲಿ, ಏನ್ ಹೊಸದ್ ಏನಾದ್ರೂ ಮಾಡ್ಬೇಕನ್ನುವಂತ ಸಂಕಲ್ಪ ಮಾಡಿದ್ರ? ಪ್ರಸಾದ್ ಮಾಡಕ್ ಸಂಕಲ್ಪವಾದಾಗ ಅವಕಾಶ ಕೊಡ್ಬೇಕಲ್ಲ. ನಾವು ಸಮಸ್ಯೆ ನಿವಾರಣೆ ಮಾಡಕ್ ನಾವು ಮಾಡತ್ತೇವೆ, ಅವ್ರ ಸಮಸ್ಯೆ ನಿರ್ವಹಣೆ ಮಾಡಕ್ ಅವ್ರು ಮಾಡತ್ತ ನೀರು ಬಿಡೋದು. ಧನ್ಯವಾದ. ನಿನ್ನೆ ನಾನು ಒಂದು ಪ್ರಶ್ನೆ ಕೇಳಿದ ಇವ್ರಿಗೆ, ನಮ್ಮದು IT ಪಾರ್ಕ್ ಯಾವಾಗ ಪ್ರಾರಂಭ ಮಾಡ್ತೀರಿ? ಬರೀ ಅದು 700 ಎಕರೆ ಅಲ್ಲ, ಅದ್ರ ಜೊತೆಗೆ ಮತ್ತು ಪ್ಲಗ್ ಅಂಡ್ ಪ್ಲೇ ಸಂಬಂಧ ಸುಮಾರು ಸಾವಿರಾರು ಮಂದಿ ಇಲ್ಲಿ ಬರುವಂತದ್ದು ಅವಕಾಶ ಅದ. ಅದಕ್ಕೆ ಕೇಳಿದಾಗ ಮಿನಿಸ್ಟರ್ ಉತ್ತರ ಕೊಡೋ ಟೈಮ್ನಾಗ ಕಲಾಮಂದಿರ ಉಲ್ಲೇಖ ಮಾಡಿ ಅಲ್ಲಿಯೂ ಈ ITBT ಸಂಬಂಧಪಟ್ಟಂತಹ ಇದನ್ನ ತಗೊಂಡ್ಬರ್ತೀವಿ ಅಂತ ಹೇಳಿದಾರ. ಆದ್ರೆ ನಾವು ಮಹಾನಗರ ಪಾಲಿಕೆ ಕೇಳಿದಾಗ ಇಲ್ಲಿ ಅವರು ಟೆಂಡರ್ ತೆಗೆಯುವಂತದ್ದು ಪ್ರಕ್ರಿಯೆ ಪ್ರಾರಂಭ ಆಗೈತೆ ಅಂತಂದಾರ. ಇವತ್ತು ಬಹುತೇಕ ಇದಾದ ನಂತರ ಕಮಿಷನರ್ ಅವ್ರ ಜೊತೆಗೆ ಮಾತಾಡಿ ಅವ್ರು ಹೇಳಿದ ಸರಿರೋ ಇವ್ರು ಮಾಡೋದು ಸರಿ ಅನ್ನೋದು ನೋಡ್ಕೊಂಡು ನಾನು ತಿಳಿದ ಮಟ್ಟಿಗೆ ಆ ITBT ನಾವು ಕೊಟ್ಟರು ಅಂತಂದ್ರೆ ಅಲ್ಲಿ ನನಗೆ ಮಾಹಿತಿ ಇದ್ದ ಪ್ರಕಾರ 1,000 ಜನರಿಗೆ ಅಲ್ಲಿ ಉದ್ಯೋಗ ಅವಕಾಶ ದೊರೀತದ. ಅದನ್ನ ನಮ್ಮ ಬೆಳಗಾವಿ ಹುಡುಗರಿಗೆ ಅನುಕೂಲ ಆಗ್ತದೆ ಅಂತ ದೃಷ್ಟಿಯಿಂದ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡ್ಬೇಕಂತೇಳಿ ನಾನು ಮಹಾನಗರ ಪಾಲಿಕೆ ಸದಸ್ಯರು, ಹೊಸ ಮಹಾಪೌರರು ಮತ್ತೆ ಕಮಿಷನರ್ ಅವರು ರಿಕ್ವೆಸ್ಟ್ ಮಾಡ್ತೀನಿ.